ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪಾಂಡುಪುರ ಪಟ್ಟಣದಲ್ಲಿ ನಡೆದ ದೇಸಿ ಹಕ್ಕಿ ಮೇಳದಲ್ಲಿ ವಿವಿಧ ರೀತಿಯ ದೇಸಿ ತಳಿಯ ಅಕ್ಕಿ ಮೇಳವು ಜನರ ಗಮನ ಸೆಳೆದವು. ಜತೆಗೆ ಬಹುಬೇಗನೆ ಬಿಕರಿಯಾದವು. ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಪುಟ್ಟಣ್ಣಯ್ಯ ಫೌಂಡೇಶನ್, ಸಹಜ ಸಮೃದ್ಧ, ಸಹಜ ಸೀಡ್ಸ್, ಭತ್ತ ಉಳಿಸಿ ಆಂದೋಲನ, ಆಶಾ, ರಾಜ್ಯ ರೈತ ಸಂಘ, ನೇಗಿಲ ಯೋಗಿ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ವಿವಿಧ ಸರ್ಕಾರಿ ಇಲಾಖೆಗಳ ಸಹಯೋಗದಲ್ಲಿ ಈ ಮೇಳವನ್ನು ಆಯೋಜಿಸಲಾಗಿತ್ತು. ಮೇಳದಲ್ಲಿ ರಾಜಮುಡಿ, ಬಾಸುಮತಿ, ರತ್ನಚೂಡಿ, ಜೀರಿಗೆ ಸಣ್ಣ, ಸಿದ್ಧ ಸಣ್ಣ, HMT, ಸೋನಾ ಮಸೂರಿ, ದೊಡ್ಡಿ, ಮಾಪಿಳ್ಳೆ, ಕೆಂಪು, ಕಪ್ಪು ಸೇರಿದಂತೆ 20ಕ್ಕೂ ಹೆಚ್ಚು ವಿವಿಧ ರೀತಿಯ ತಳಿಗಳ ಅಕ್ಕಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಡಲಾಗಿತ್ತು. ದೇಸಿಯ ಪುಟ್ಟ ಭತ್ತ, ಗೌರಿ ಸಣ್ಣ, ರಾಜಭೋಗ, ರಾಜಮುಡಿ, ಆನೆಕೊಂಬಿನ ಭತ್ತ, ಮುಂಡುಗ, ಕಾಡಿನ ಹಾಲು ದೊಡ್ಡಿ, ಹಾಲುಬ್ಬುಲು ಸೇರಿದಂತೆ ವಿವಿಧ ತಳಿಯ ಬಿತ್ತನೆ ಭತ್ತವನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ರೈತರು ಹಾಗೂ ಸಾರ್ವಜನಿಕರು ದೇಸಿ ಹಕ್ಕಿ ಮತ್ತು ದೇಸಿ ತಳಿ ಭತ್ತವನ್ನು ನೋಡಲು ಮುಗಿಬಿದ್ದರು. ಮೇಳದಲ್ಲಿ ಭಾಗವಹಿಸಿದ್ದ ಹಲವಾರು ರೈತರು ಮತ್ತು ಜನರು ಅಕ್ಕಿ ಖರೀದಿಸಿದರು. ಹಲವು ರೈತರು ದೇಸಿ ತಳಿಯ ಬಿತ್ತನೆ ಭತ್ತವನ್ನು ಖರೀದಿಸಿದರು. ಸಾವಯವ ಸಂತೆಯಲ್ಲಿ ವಿವಿಧ ರೀತಿಯ ಸಾವಯವ ತರಕಾರಿ, ಸೊಪ್ಪು, ಹಣ್ಣು, ಸಿರಿಧಾನ್ಯಗಳು, ಸಿರಿಧಾನ್ಯದ ತಿಂಡಿಗಳು, ಬಾಳೆಹಣ್ಣು, ದಿಂಡು, ಈರುಳ್ಳಿ, ಬೆಳ್ಳುಳ್ಳಿ, ಗಾಣದ ಕಡಲೆಕಾಯಿ, ಸೂರ್ಯಕಾಂತಿ, ಕೊಬ್ಬರಿ, ಹುಚ್ಚೆಳ್ಳು, ಕುಸುಬು ಎಳ್ಳುಗಳು, ಇತರೆ ಎಣ್ಣೆಗಳು ಮಾರಾಟಕ್ಕೆ ಇದ್ದವು. ದೇಸಿ ಅಕ್ಕಿ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ಕಣ್ಮರೆಯಾಗುತ್ತಿರುವ ದೇಸಿ ಅಕ್ಕಿ ಮತ್ತು ಭತ್ತ ತಳಿಗಳನ್ನು ಪರಿಚಯದ ಉದ್ದೇಶದಿಂದ ದೇಸಿ ಅಕ್ಕಿ ಮೇಳವನ್ನು ಆಯೋಜಿಸಲಾಗಿದೆ. ಪಾಂಡವಪುರ ತಾಲೂಕು ಸಾವಯವ ಕೃಷಿ ತಾಲೂಕಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರವು ಬಜೆಟ್ನಲ್ಲಿ ಘೋಷಿಸಿದೆ. ಈ ನಿಟ್ಟಿನಲ್ಲಿ ಸಾವಯವ ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭಿಸಲಾಗುತ್ತಿದೆ. ಇದಕ್ಕೆ ಪೂರಕವಾಗಿ ದೇಸಿ ಅಕ್ಕಿ ಮೇಳ ಮತ್ತು ಸಾವಯವ ಸಂತೆಯನ್ನು ಆಯೋಜನೆ ಮಾಡಲಾಗುತ್ತಿದೆ. ರೈತರು ಸಾವಯವ ಕೃಷಿಯತ್ತ ಗಮನ ಹರಿಸುವ ಜೊತೆಗೆ ದೇಸಿ ತಳಿ ಅಕ್ಕಿಯನ್ನು ಬಳಸುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕು ಎಂದು ಹೇಳಿದರು. ಸಹಜ ಸಮೃದ್ಧ ಮಾರುಕಟ್ಟೆ ವ್ಯವಸ್ಥಾಪಕ ಡಾಕ್ಟರ್ ಮೂರ್ತಿ ಮಾತನಾಡಿ, ರಾಸಾಯನಿಕಯುಕ್ತ ಆಹಾರ ಪದಾರ್ಥಗಳಿಂದ ನಮ್ಮ ಆರೋಗ್ಯ ದಿನೇ ದಿನೇ ಕ್ಷೀಣಿಸುತ್ತಿದೆ. ಈ ನಿಟ್ಟಿನಲ್ಲಿ ನಿಮ್ಮ ಮತ್ತು ಕುಟುಂಬದ ಆರೋಗ್ಯವನ್ನು ಸುಧಾರಿಸುವ ಸದುದ್ದೇಶದಿಂದ ಸಂಪೂರ್ಣ ಸಾವಯವ ಮತ್ತು ನೈಸರ್ಗಿಕ ಉತ್ಪನ್ನಗಳನ್ನು ಬಳಸಬೇಕೆಂದು ಮನವಿ ಮಾಡಿದರು. ರೈತ ಸಂಘ ವರಿಷ್ಠೆ ಸುನೀತಾ ಪುಟ್ಟಣ್ಣಯ್ಯ, ತಾಲೂಕು ಗೃಹ ನಿರ್ಮಾಣ ಸಹಕಾರ ಸಂಘದ ನೂತನ ನಿರ್ದೇಶಕರಾದ ಎ ವೆಂಕಟೇಶ್, HL ಮುರಳೀಧರ್, ತಾಲೂಕು ರೈತ ಸಂಘದ ಅಧ್ಯಕ್ಷ YP ಮಂಜುನಾಥ್, ಮುಖಂಡರಾದ ಯಲೆಕೆರೆ ಚಂದ್ರಶೇಖರ್, ಪಟ್ಟಸೋಪನಹಳ್ಳಿ ರಾಜೇಂದ್ರ, ಕನಗನಮರಡಿ ಬಲರಾಮೇಗೌಡ, ಪುಟ್ಟಣ್ಣಯ್ಯ ಫೌಂಡೇಶನ್ CEO ರಣಜಿತ್ ಹಿರೇಮರಳಿ, ಫೌಂಡೇಶನ್ನ ಕ್ಯಾತ್ನಹಳ್ಳಿ ಅನುಪಮ, ರಾಸ ಹನುಮಂತು ಸೇರಿದಂತೆ ಹಲವರು ಇದ್ದರು. ಈ ದಿನ ಪಾಂಡುಪುರದಲ್ಲಿ ಸಾವಯವ ಕೃಷಿ ಒಂದು ಸಂತೆಯನ್ನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ಸರ್ಕಾರದಿಂದನೇ ಅನೌನ್ಸ್ ಆಗಿದೆ, ಸಾವಯವ ತಾಲೂಕು ಅಂತೇಳಿ. ಅದರಿಂದ ಇಲ್ಲಿ ಸಂತೆ ಮಾಡ್ತಾ ಇದ್ದಾರೆ. ಇಲ್ಲಿ ದೇಶಿ ಅಕ್ಕಿಗಳು ಸುಮಾರು ಒಂದು 10-20 ಥರ ಅಕ್ಕಿಗಳ ಧಾನ್ಯಗಳು, ಜೊತೆಗೆ ನವಣೆ, ಇದು ಎಲ್ಲ ಪ್ರತಿಯೊಂದು ಸಿರಿಧಾನ್ಯಗಳು ಎಲ್ಲ ಬಂದಿದೆ. ಸೊಪ್ಪು, ತರಕಾರಿ ಮತ್ತು ಎಣ್ಣೆ, ಬೆಲ್ಲ, ಆ ಎಲ್ಲ ಆರ್ಗ್ಯಾನಿಕ್ ಇದ್ರದ್ದೇ ಇಲ್ಲಿ ತಂದು ವ್ಯಾಪಾರವನ್ನು ಮಾಡ್ತಾಯಿದ್ದಾರೆ. ಎಲ್ಲರೂ ತುಂಬ ಜನ ಬಂದು ಅದನ್ನು ಪರ್ಚೇಸ್ ಮಾಡ್ತಾಯಿದ್ದಾರೆ. ಇಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರೆಲ್ಲರೂ ಬರಬೇಕು. ಇದು ಪುಟ್ಟಣ್ಣಯ್ಯ ಫೌಂಡೇಶನ್ನಿಂದ ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ಆಗಿರೋದ್ರಿಂದ ಈ ರೀತಿಯಾದ ಸಂತೆಗಳಿಗೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಅವರು ಬೆಳೆದಂಥ ಬೆಳೆಗಳಿಗೆ ನಾವು ಬೆಲೆ ಸಿಗುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ತೀನಿ. ನಮಸ್ಕಾರ. ಈ ರಾಜಮುಡಿ ಅಕ್ಕಿನ ವಿತರಣೆ ಮಾಡಿ ಬನ್ನಿ. ರಾಜು ಈ ಆವರಣದಲ್ಲಿ ದೇಸಿ ಅಕ್ಕಿ ಮೇಳ ಅಂತ ಮಾಡಿದ್ದೀವಿ. ಇದು ಪ್ರಾಯೋಗಿಕವಾಗಿ ಇವತ್ತು ಶುರು ಮಾಡಿರೋಂಥದ್ದು. ಈಗೇನು ಪ್ರತಿ 15 ದಿವಸಕ್ಕೆ ಒಂದ್ಸತಿ ನಾವು ಸಾವಯವ ಪದಾರ್ಥಗಳನ್ನು ಇಲ್ಲಿ ಮಾರಬೇಕು, ಸಾವಯವ ಸಂತೆ ಅಂತ ಏನು ಮಾಡ್ತೀವಿ, ಅದ್ರ ಜೊತೆಗೆ ಅಕ್ಕಿ ಮತ್ತು ಏನು ಬೀಜಗಳೇನಿದೆ ದೇಸಿಯ ತಳಿಯ ಬೀಜಗಳನ್ನು ಅದ್ರ ಜೊತೆಗೆ ಸೇರಿಸಿ ಮಾರಾಟ ಮಾಡಬೇಕು ಅಂತ ಈ ಒಂದು ಕಾರ್ಯಕ್ರಮನ ಇವತ್ತು ಶುರು ಮಾಡಿದ್ದೀವಿ. ಇದರಿಂದ ಸುಮಾರು ಸಂಸ್ಥೆಗಳೆಲ್ಲ ಒಗ್ಗಟ್ಟಾಗಿ ಬಂದು ಈ ಸಂಸ್ಥೆ ಸಹಜ ಸಮೃದ್ಧಿ ಅಂತ ಸಂಸ್ಥೆ, ಇನ್ನೂ ಹಲವಾರು ಸಂಸ್ಥೆಗಳೆಲ್ಲ ಬಂದು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದರಿಂದ
ಏನು ಸಾವಯವ ತಾಲೂಕು ಅಂತ ನಮ್ಮ ಪಾಂಡವಪುರ ತಾಲೂಕನ್ನು ಘೋಷಣೆ ಮಾಡಿದ್ದಾರೆ, ಅದನ್ನು ಮುಂದಕ್ಕೆ ತೊಗೊಂಡು ಹೋಗೋಕ್ಕೆ ಇದೊಂದು ಪ್ರಯತ್ನ ಮಾಡ್ತಾ ಇರೋಂಥದ್ದು. ಇದು ಇನ್ನೂ ನಾನು ನಿಮ್ಮ ಮೂಲಕ ಎಲ್ಲ ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದು, ದಯವಿಟ್ಟು ಬಂದು ಸಂತೆಯಲ್ಲಿ ಭಾಗವಹಿಸಬೇಕಾಗಿ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತೀನಿ. ಯಾಕೆಂದರೆ ಇದು ಸಾವಯವ ಕೃಷಿ ಏನು ಇದರಿಂದ ಸಾವಯವ ಕೃಷಿನ ಬೆಂಬಲಿಸಿ ಅವ್ರನ್ನ ಮೇಲೆತ್ತಕ್ಕೆ ಸಾಧ್ಯ ಆಯ್ತದೆ ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಓಕೆ ಸರಿ ಸರ್, ದೇಸಿ ಹಕ್ಕಿ ಮೇಳ. ದೇಸಿ ಹಕ್ಕಿ ಮೇಳದಲ್ಲಿ ಸುಮಾರು ವಿವಿಧ ರೀತಿಯ ಹಕ್ಕಿಗಳನ್ನು ನಾವು ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದೇವೆ. ಆ ಎಲ್ಲ ಹಕ್ಕಿಗಳು ಕೂಡ ಔಷಧಿ ಗುಣಗಳನ್ನು ಹೊಂದಿರುವಂಥ ಹಕ್ಕಿಗಳು. ಅದರಲ್ಲಿ ರಾಜಮುಡಿ ರೈಸು, ಡಯಾಬಿಟಿಕ್ ರೈಸು, ದೊಡ್ಡ ಬೈರೆ ನೆಲ್ಲು, ಹಾಗೆ ವಿವಿಧ ರೀತಿಯ ನವರ, ಹಾಗೆ ಐ ಥಿಂಕ್ ನಮ್ಮದು ಗಿನಿ ಸಾಲೆ, ಹಾಗೆ ಮತ್ತು ಏನು ಕಪ್ಪು ಹಕ್ಕಿ, ಕೆಂಪು ಹಕ್ಕಿ, ಹಾಗೆ ವಿವಿಧ ರೀತಿಯ ತಳಿಗಳ ಹಕ್ಕಿಗಳಿಂದ ಎಲ್ಲ ಔಷಧಿ ಗುಣಗಳನ್ನು ಹೊಂದಿರ್ತವೆ. ಜೊತೆಯಲ್ಲಿ ಇದರಲ್ಲಿ ಜಾಸ್ತಿ ಪರ್ಸೆಂಟ್ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಈ ಹಕ್ಕಿಗಳಿಂದ ಮೂಲವ್ಯಾಧಿಗಳು ತುಂಬ ಉಪಯುಕ್ತವಾಗಿದೆ. ಮತ್ತು ಇದ್ರ ಜೊತೆಯಲ್ಲಿ ಡಯಾಬಿಟಿಕ್ ಇರುವಂಥ ಪೇಷಂಟ್ಗಳು ಕೂಡ ಇದನ್ನು ಉಪಯೋಗಿಸ್ತಾರೆ. ಯಾಕಂದರೆ ಇದೆಲ್ಲ ಕೂಡ ಸಾವಯವ ಹಕ್ಕಿಗಳು. ಇದರಿಂದ ಔಷಧಿ ಗುಣ ಹೊಂದಿರೋದ್ರಿಂದ ಏನಾಗ್ತದೆ ಅಂದರೆ ಇವತ್ತಿನ ಟ್ರೆಂಡಲ್ಲಿ ರೋಗ ಜಾಸ್ತಿ ಆಗ್ತಾ ಇದೆ. ಅದನ್ನು ಇದು ತಿನ್ನೋದ್ರಿಂದ ಏನಾಗ್ತದೆ, ಅದೆಲ್ಲ ಸ್ವಲ್ಪ ಇಮ್ಯುನಿಟಿ ಪವರ್ ಡೆವಲಪ್ ಆಗ್ತದೆ. ಚರ್ಮ ಕಾಯಿಲೆಗಳಾಗ್ಬೋದು, ಇಮ್ಯುನಿಟಿ ಪವರ್ ಆಗ್ಬೋದು, ಡೈಜೆಷನ್ ಪವರ್ ಆಗ್ಬೋದು, ಹಾಗೆ ವಿವಿಧ ರೀತಿಯ ಕಾಯಿಲೆಗಳನ್ನ ಕೆಲವು ಮರಕ್ಕೆ ಈ ಒಂದು ಪರಿಕಾರವನ್ನು ನಾವು ಉಪಯೋಗಿಸ್ತೀವಿ. ಜೊತೆಯಲ್ಲಿ ಸಿರಿಧಾನ್ಯಗಳು ತುಂಬ ದುರ್ಬಲವಾಗಿರುವಂಥದ್ದು. ಇದು ರೈತರಿಗೆ ಔಷಧಿಗಳನ್ನು ಹೊಂದಿರುವಂಥ ಪವಿತ್ರವಾದ ಒಂದು ಹಕ್ಕಿಗಳು. ಸೊ ಇದು ಹೊಂದಿರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬ ಅತ್ಯುತ್ತಮವಾದ ಗುಣಗಳನ್ನು ಹೊಂದಿರ್ತದೆ.